ಸದನದಲ್ಲಿ ಡಿಸಿಎಂ ಡಿಕೆಗೆ ಬೆವರಿಳಿಸಿದಂತಹ ಬಿಜೆಪಿ ಶಾಸಕ ಮನೆ ನಿರ್ಮಾಣದ ಫಲಾನುಭವಿಗಳಿಗೆ ಬಂದಿಲ್ಲ ಹಣ ಅನ್ನುವಂಥದ್ದು. ಸದನದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ಗೆ ಬಿಜೆಪಿ ಶಾಸಕ ಬೆವರಿಳಿಸಿರೋದು ಮನೆ ನಿರ್ಮಾಣದ ಫಲಾನುಭವಿಗಳಿಗೆ ಇನ್ನೂ ಬಂದಿಲ್ಲ ಹಣ. ಹಂತ ಹಂತವಾಗಿ 5 ಲಕ್ಷ ಹಣ ಬಿಡುಗಡೆ ಮಾಡಬೇಕು. ಫಲಾನುಭವಿಗಳಿಗೆ ಹಣವೇ ಬಂದಿಲ್ಲ. ಹಣ ಇಟ್ಟಿದ್ಯಾರು ಇಲ್ಲವೋ ಅನ್ನುವಂಥದ್ದೇ ಗೊತ್ತಾಗಬೇಕಿದೆ ಅನ್ನಿದೆ. ಇದಕ್ಕೆ ತಕ್ಷಣ ಪ್ರತಿಕ್ರಿಯೆ ನೀಡಿದಂತಹ ಬೆಂಗಳೂರು ಅಭಿವೃದ್ಧಿ ಮಂತ್ರಿ, ಸ್ವಂತ ಮನೆ ಇರಬಾರದು, ಬೆಂಗಳೂರಿನಲ್ಲಿ 3 ವರ್ಷ ಇರಬೇಕು, ಹಲವು ಮನೆ ಮಂಜೂರಾಗಿದೆ, ದಾಖಲೆಗಳು ಕೊಡಬೇಕು, 1229 ಮನೆಗಳು ಪಾಸ್ ಆಗಿದೆ, ಇದಕ್ಕಾಗಿ ಮೊಬೈಲ್ ಆಪ್ ಮಾಡಲಾಗಿದೆ. ಕೆಲವರಿಗೆ ಮೊಬೈಲ್ ಆಪ್ ಬಳಸೋಕೆ ಬರಲ್ಲ, ಈಗಳಿಗೆ ಸೂಚನೆ ನೀಡಿದ್ದೇವೆ. ಅವರು ನೀವು ಗಮನ ಸೆಳೆದಿದ್ದೀರಿ, ಹಳೆಯ ಮಾದರಿಯಲ್ಲಿ ಸ್ಕೀಮ್ ಪಾಸ್ ಮಾಡಲು ಸೂಚನೆಯನ್ನ ಕೊಡಲಾಗಿದೆ ಹೀಗಂತ ಉತ್ತರ ಕೊಟ್ಟಂತಹ ಡಿಸಿಎಂ ಡಿಕೆ ಶಿವಕುಮಾರ್. ಬಿಜೆಪಿ ಶಾಸಕ ಸದನದಲ್ಲಿ ಪ್ರಶ್ನೆ ಮಾಡಿದ್ರು, ಫಲಾನುಭವಿಗಳಿಗೆ ಇನ್ನೂ ಕೂಡ ಮನೆ ನಿರ್ಮಾಣದ ಹಣ ಬಂದಿಲ್ಲ ಅನ್ನುವಂಥದ್ದು. ಹಂತ ಹಂತವಾಗಿ 5 ಲಕ್ಷ ಬಿಡುಗಡೆ ಮಾಡಬೇಕು, ಫಲಾನುಭವಿಗಳಿಗೆ ಹಣ ನೀಡಿಲ್ಲ, ಹಣ ಇಟ್ಟಿದ್ದಾರೋ ಈ ಕಾರಣಕ್ಕೆ ಇಲ್ಲವೋ ಅಂತ ತಿಳಿಸಿ ಅಂದ್ರು ಬಿಜೆಪಿ ಶಾಸಕ ಮುನಿರಾಜು. ತಕ್ಷಣ ಇದಕ್ಕೆ ಬೆಂಗಳೂರು ಅಭಿವೃದ್ಧಿ ಮಂತ್ರಿ ಪ್ರತಿಕ್ರಿಯೆಯನ್ನ ನೀಡಿದ್ರು. ಸ್ವಂತ ಮನೆ ಇರಬಾರದು, ಬೆಂಗಳೂರಿನಲ್ಲಿ 3 ವರ್ಷ ಇರಬೇಕು ಅಂತೆಲ್ಲ ರೂಲ್ಸ್ ಕೂಡ ಹೇಳಿದ್ರು. ಹಲವು ಮನೆಗಳು ಮಂಜೂರಾಗಿವೆ, ದಾಖಲೆ ಕೊಡಬೇಕು ಅಂದ್ರು. ಒಂಟಿ ಮನೆ ಅಂತೇಳಿ BBMPಯಿಂದ 5 ಲಕ್ಷ ರೂಪಾಯಿ ಫಲಾನುಭವಿಗಳಿಗೆ ಕೊಡ್ತಾರೆ. ಫೌಂಡೇಶನ್ ಹಾಕಿದರೆ 1.25 ಲಕ್ಷ, ಇಂಟಲ್ ಹಾಕಿದರೆ 1.25 ಲಕ್ಷ, ರೂಪ್ ಹಾಕಿದರೆ 1.25 ಲಕ್ಷ, ಪೂರ್ತಿ ಫಿನಿಶ್ ಮಾಡಿದ್ಮೇಲೆ 1.25 ಲಕ್ಷ, 5 ಲಕ್ಷಗಳು ಕೊಡ್ತಾರೆ. ಅಧ್ಯಕ್ಷ, ಫೌಂಡೇಶನ್ಗೂ ಕೊಡಲಿಲ್ಲ, ಲಿಂಟ್ಲಿಗೂ ಕೊಡಲಿಲ್ಲ, ರೂಪ್ಗೂ ಕೊಡಲಿಲ್ಲ, ಫಿನಿಶ್ ಆದ್ರೂ ಇನ್ನೂ ಕೊಟ್ಟಿಲ್ಲ. ಅವರು BBMPನ ಅಲದು ಫಲಾನುಭವಿಗಳು ಏನು ಸರಿಯಾದ ಉತ್ತರ ಸಿಗ್ತಾ ಇಲ್ಲ. ಹಣ ಇಟ್ಟಿದಾರಾ ಇಲ್ವಾ ಏನೂ ಇಲ್ಲ. ಇದು 23, 24, 24, 25ನೇ ಸಾಲಿಂದು. ಅವರು ಬಡವರು ಕಾಯ್ಕೊಂಡಿದ್ದಾರೆ. ಒಂದು ಫೌಂಡೇಶನ್ ಹಾಕಿ ಕೆಲವರು ಬಿಟ್ಟಿದ್ದಾರೆ, ಕೆಲವರು ಫಿನಿಶ್ ಮಾಡಿದ್ದಾರೆ, ಇದುವರೆಗೂ ಹಣ ಕೊಟ್ಟಿಲ್ಲ. ಯಾವಾಗ ಆ ಫಲಾನುಭವಿಗಳಿಗೆ ನಿಖರವಾಗಿ ಹಣ ಕೊಡ್ತೀರಾ ಅಂತ ಮಾನ್ಯ ಉಪಮುಖ್ಯಮಂತ್ರಿಗಳು ತಿಳಿಸ್ಬೇಕು. ಇಲ್ಲ ಅದಕ್ಕೂ ಹಣ ಇದೆಯಾ ಇಲ್ವಾ, ಸರ್ಕಾರದಲ್ಲಿ ಹಣ ಇಟ್ಟಿದಾರಾ ಇಲ್ವಾ ಅನ್ನೋದನ್ನ ತಿಳ್ಕೊಂಡು, ಇಲ್ಲ ಯಾಕೆ ತಡ ಆಗಿದೆ, ಯಾರಿಂದ ತಡ ಆಗಿದೆ, ಅಧಿಕಾರಿಗಳು ಬೇಜವಾಬ್ದಾರಿತನನ್ನ ನಮ್ಮ ಕ್ಷೇತ್ರನ 2 ಭಾಗ ಮಾಡಿದ್ದಾರೆ. ಒಂದು RR ನಗರಕ್ಕೆ ಹೋಗ್ಬೇಕು ಕೆಲವರು, ಇನ್ನು ಕೆಲವರು ಯಲಹಂಕಕ್ಕೆ ಹೋಗ್ಬೇಕು. ಇವರು ಸುತ್ತಾಡಕ್ಕೆ ಆಗಲ್ಲ ಅಧ್ಯಕ್ಷೆ, ಬಹಳಷ್ಟು ಸಮಸ್ಯೆ ಇದೆ. ಈ ಬಡವರಿಗೆ ಕೊಡೋದಾದ್ರೂ ಸರಿಯಾದ ಸಮಯಕ್ಕೆ ಕೊಟ್ರೆ ಅವರೊಂದು ಗೂಡು ಮಾಡ್ಕೊಂತಾರೆ ನಿಮ್ಮ ಹೆಸರು ಮಂತ್ರಿಗಳು. ಅದಕ್ಕೋಸ್ಕರ ಯಾವಾಗ ಕೊಡ್ತೀರಾ, ಏನ್ ಮಾಡ್ತೀರಾ ಅದನ್ನ ಕರೆಕ್ಟ್ ಆಗಿ ನಿಖರವಾಗಿ ಉಪಮುಖ್ಯಮಂತ್ರಿಗಳು ತಿಳಿಸ್ಬೇಕು ಅಧ್ಯಕ್ಷೆ. ನಮ್ಮ ಮುನ್ರಾಜ್ ಅವರು ಒಳ್ಳೆ ಪ್ರಶ್ನೆ ಖಂಡಿತ ಹೇಳಿದ್ದಾರೆ. ನನ್ನ ಗಮನ ಸೆಳೆದಂಗೆ ಇದ್ರ ಬಗ್ಗೆ ಬಹಳ ಶಾಸಕರೆಲ್ಲ ಚರ್ಚೆ ಮಾಡ್ತಾ ಇದ್ರು ಬೆಂಗಳೂರು ಸಿಟಿಲಿ. ಈ ಒಂಟಿ ಮನೆ ಅನ್ನೋದು ಬೆಂಗಳೂರು ಸಿಟಿಲಿ ಮಾತ್ರ 5 ಲಕ್ಷ ರೂಪಾಯಿ ಕೊಡುವಂಥದ್ದು ಒಂದು ಸ್ಕೀಮ್ನ 2019ರಲ್ಲಿ ಪಾಸ್ ಮಾಡಿದ್ರು. ನಿಮ್ಮದೇ ಸರ್ಕಾರ ಬೇಕಾದ್ರೆ ಪಾಸ್ ಮಾಡಿದ್ರು. ಇದು 600 ಸ್ಕ್ವೇರ್ ಫೀಟ್ ಇರಬೇಕು. 600 ಸ್ಕ್ವೇರ್ ಫೀಟ್ ಇರೋರಿಗೆ ಕೊಡ್ತಾರೆ. ಒಂದು 3 ಲಕ್ಷ ರೂಪಾಯಿ ಇನ್ಕಮ್ ಇರಬೇಕು. ಸೊ ಅವನಿಗೆ ಮನೆ ಇರಬಾರ್ದು, 3 ವರ್ಷ ಬೆಂಗಳೂರಲ್ಲಿ ಇರಬೇಕು. ಇದು ಅವ್ರಿಗೆ ಎಲಿಜಿಬಿಲಿಟಿ. ಇದು ಯಾಕೆ ಡಿಲೇ ಆಯಿತು ಅಂದ್ರೆ ಮೊದಲೆಲ್ಲ ಮೊಬೈಲ್ ಇದರಲ್ಲಿ ಕೊಡ್ತಾ ಇದ್ರು, ಓಲ್ಡ್ ಮೆಥಡ್ ಅಲ್ಲಿ ಕೊಡ್ತಾ ಇದ್ರು. ಈಗ 2022ರಲ್ಲಿ ಏನಾಯ್ತು, ಒಂದು ಆಪ್ ಮಾಡೋಂಥ, ಒಂದು ಮೊಬೈಲ್ ಆಪ್ ಮಾಡೋಂಥ ಒಂದು ಅವಕಾಶ ಆಯ್ತು. ಅದು ಜನರಿಗೆ ಗೊತ್ತಾಗ್ಲಿಲ್ಲ. ಪಾಪ ಮೊಬೈಲ್ ಆಪ್ ಅಲ್ಲಿ ಏನು ಫೈಲ್ ಮಾಡಬೇಕು, ಮತ್ತೊಂದು ಮಾಡಬೇಕು ಅಂತ ಜನರಿಗೆ ಗೊತ್ತಾಗ್ಲಿಲ್ಲ. ಸೊ ಇದೊಂದು ಟೆಕ್ನಿಕಲ್ ಇಶ್ಯೂ ಇದೆ, ಇದನ್ನ ರಿಸಾಲ್ವ್ ಮಾಡಬೇಕು. ಇದೇನು ಸಮಸ್ಯೆ ಏನಿಲ್ಲ. 2025ರಲ್ಲಿ ಈಗಾಗಲೇ ನಾವು ಈಗ 49ಕ್ಕೆ ಇವ್ರ ಕ್ಷೇತ್ರದಲ್ಲೇ 49 ಕೊಡ್ಲಿಕ್ಕೆ ಫೈಲ್ ರೆಡಿ ಆಗಿದೆ. 164 ಪೈಕಿ ಒಟ್ಟು 1229 ಮನೆಗಳು ಬೆಂಗಳೂರಲ್ಲಿ ಈ ರೀತಿ ಇಂಥ ಪಾಸ್ ಆಗಿದೆ. ಸೊ ಅದಕ್ಕೆ ಮೊಬೈಲ್ ಆ್ಯಪ್, ಅದಕ್ಕೆ ನಾನೀಗ ಆಫೀಸರ್ಸ್ ಅದನ್ನೇ ಮಾತಾಡ್ತಾ ಇದ್ದೆ ನಾನು. ಸೊ ಈಗ ಸದ್ಯಕ್ಕೆ ಮುಂದಕ್ಕೆ ನೋಡೋಣ. ಈಗ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಲೆವೆಲಲ್ಲೇ ಆ ಮೊಬೈಲ್ ಆ್ಯಪ್ನ, ಯಾಕೆಂದ್ರೆ ಪಾಪ ಅವ್ರಿಗೆ ಎಜುಕೇಶನ್ ಇರಲ್ಲ, ಅವ್ರಿಗೆಲ್ಲ ಮಾಪ್ ಮಾಡಬೇಕು, ಯಾವ ರೀತಿ ತೋರಿಸ್ಬೇಕು, ಯಾವ ಸ್ಟೇಜಲ್ಲಿ ಕೊಡಬೇಕು ಅನ್ನೋದು ಗೊತ್ತಾಗಲ್ಲ. ಯಾಕೆಂದ್ರೆ ಎಲ್ಲ ಫೋಟೋ ಹಿಡಿಬೇಕು, ವಿಡಿಯೋ ತಗೋಬೇಕು, ಮನೆ ಕಟ್ಟಿದಾನ, ಪಕ್ಕದ ಮನೆ ತೋರಿಸ್ಬಿಟ್ಟವನ, GPS ಮಾಡೋಣ,
ಇವೆಲ್ಲ ನೋಡ್ಬೇಕಾಗಿದೆ. ಸೊ ಈಗ ಸದ್ಯಕ್ಕೆ ತಮ್ಮ ಒತ್ತಡದ ಮೇಲೆ ಇದನ್ನ ಓಲ್ಡ್ ಸಿಸ್ಟಮ್ ಅಲ್ಲೇ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಲೆವೆಲ್ ಅಲ್ಲೇ ಬಿಲ್ ನ ಇಶ್ಯೂ ಮಾಡಕ್ಕೆ ತೀರ್ಮಾನ